ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು ಆ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಂತ 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಕೂಡ ಸಾವನ್ನಪ್ಪಿದ್ದಾನೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲೂ ಕೂಡ ಸಾವು ನೋವು ಆಗಿದೆ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಆ ಸಮಯಕ್ಕೆ ಸುಮಾರು 1 ಗಂಟೆ 39 ನಿಮಿಷ 59 ಸೆಕೆಂಡ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕಂತೇಳಿ ಕೂತ್ಕೊಂಡಿದ್ರು. ಈ ಯಮ ಸ್ವರೂಪಿಯಾಗಿ ಬಂದಂತ ಈ ಬೋಯಿಂಗ್ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಪತನ ಆಗುತ್ತೆ. 23 ಜನರ ಮಾರಣ ಹೋಮ ಆಗುತ್ತೆ, ಸಾವು ನೋವು ಆಗುತ್ತೆ. ಟೀ ಅಂಗಡಿಯಲ್ಲಿದ್ದಂತ ಒಬ್ಬ ಬಾಲಕ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 40 ಸೆಕೆಂಡ್ನಲ್ಲಿ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ಸಮಯದ ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು ಆ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಂತ 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಕೂಡ ಸಾವನ್ನಪ್ಪಿದ್ದಾನೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲೂ ಕೂಡ ಸಾವು ನೋವು ಆಗಿದೆ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಆ ಸಮಯಕ್ಕೆ ಸುಮಾರು 1 ಗಂಟೆ 39 ನಿಮಿಷ 59 ಸೆಕೆಂಡ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕಂತೇಳಿ ಕೂತ್ಕೊಂಡಿದ್ರು. ಈ ಯಮ ಸ್ವರೂಪಿಯಾಗಿ ಬಂದಂತ ಈ ಬೋಯಿಂಗ್ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಪತನ ಆಗುತ್ತೆ. 23 ಜನರ ಮಾರಣ ಹೋಮ ಆಗುತ್ತೆ, ಸಾವು ನೋವು ಆಗುತ್ತೆ. ಟೀ ಅಂಗಡಿಯಲ್ಲಿದ್ದಂತ ಒಬ್ಬ ಬಾಲಕ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 40 ಸೆಕೆಂಡ್ನಲ್ಲಿ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ಸಮಯದ ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು ಆ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಂತ 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಕೂಡ ಸಾವನ್ನಪ್ಪಿದ್ದಾನೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲೂ ಕೂಡ ಸಾವು ನೋವು ಆಗಿದೆ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಆ ಸಮಯಕ್ಕೆ ಸುಮಾರು 1 ಗಂಟೆ 39 ನಿಮಿಷ 59 ಸೆಕೆಂಡ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕಂತೇಳಿ ಕೂತ್ಕೊಂಡಿದ್ರು. ಈ ಯಮ ಸ್ವರೂಪಿಯಾಗಿ ಬಂದಂತ ಈ ಬೋಯಿಂಗ್ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಪತನ ಆಗುತ್ತೆ. 23 ಜನರ ಮಾರಣ ಹೋಮ ಆಗುತ್ತೆ, ಸಾವು ನೋವು ಆಗುತ್ತೆ. ಟೀ ಅಂಗಡಿಯಲ್ಲಿದ್ದಂತ ಒಬ್ಬ ಬಾಲಕ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 40 ಸೆಕೆಂಡ್ನಲ್ಲಿ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ಸಮಯದ ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು ಆ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಂತ 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಕೂಡ ಸಾವನ್ನಪ್ಪಿದ್ದಾನೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲೂ ಕೂಡ ಸಾವು ನೋವು ಆಗಿದೆ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಆ ಸಮಯಕ್ಕೆ ಸುಮಾರು 1 ಗಂಟೆ 39 ನಿಮಿಷ 59 ಸೆಕೆಂಡ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕಂತೇಳಿ ಕೂತ್ಕೊಂಡಿದ್ರು. ಈ ಯಮ ಸ್ವರೂಪಿಯಾಗಿ ಬಂದಂತ ಈ ಬೋಯಿಂಗ್ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಪತನ ಆಗುತ್ತೆ. 23 ಜನರ ಮಾರಣ ಹೋಮ ಆಗುತ್ತೆ, ಸಾವು ನೋವು ಆಗುತ್ತೆ. ಟೀ ಅಂಗಡಿಯಲ್ಲಿದ್ದಂತ ಒಬ್ಬ ಬಾಲಕ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 40 ಸೆಕೆಂಡ್ನಲ್ಲಿ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ಸಮಯದ ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು ಆ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಂತ 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಕೂಡ ಸಾವನ್ನಪ್ಪಿದ್ದಾನೆ. ಮೆಡಿಕಲ್ ಕಾಲೇಜಿನ
ಹಾಸ್ಟೆಲ್ನಲ್ಲೂ ಕೂಡ ಸಾವು ನೋವು ಆಗಿದೆ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು ಆ ಸಮಯಕ್ಕೆ. ಸುಮಾರು 1 ಗಂಟೆ 39 ನಿಮಿಷ 59 ಸೆಕೆಂಡ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕಂತೇಳಿ ಕೂತ್ಕೊಂಡಿದ್ರು. ಈ ಯಮ ಸ್ವರೂಪಿಯಾಗಿ ಬಂದಂತ ಈ ಬೋಯಿಂಗ್ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಪತನ ಆಗುತ್ತೆ. 23 ಜನರ ಮಾರಣ ಹೋಮ ಆಗುತ್ತೆ, ಸಾವು ನೋವು ಆಗುತ್ತೆ. ಟೀ ಅಂಗಡಿಯಲ್ಲಿದ್ದಂತ ಒಬ್ಬ ಬಾಲಕ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 40 ಸೆಕೆಂಡ್ನಲ್ಲಿ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ಸಮಯದ ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು ಆ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಂತ 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಕೂಡ ಸಾವನ್ನಪ್ಪಿದ್ದಾನೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲೂ ಕೂಡ ಸಾವು ನೋವು ಆಗಿದೆ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು ಆ ಸಮಯಕ್ಕೆ. ಸುಮಾರು 1 ಗಂಟೆ 39 ನಿಮಿಷ 59 ಸೆಕೆಂಡ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕಂತೇಳಿ ಕೂತ್ಕೊಂಡಿದ್ರು. ಈ ಯಮ ಸ್ವರೂಪಿಯಾಗಿ ಬಂದಂತ ಈ ಬೋಯಿಂಗ್ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಪತನ ಆಗುತ್ತೆ. 23 ಜನರ ಮಾರಣ ಹೋಮ ಆಗುತ್ತೆ, ಸಾವು ನೋವು ಆಗುತ್ತೆ. ಟೀ ಅಂಗಡಿಯಲ್ಲಿದ್ದಂತ ಒಬ್ಬ ಬಾಲಕ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 40 ಸೆಕೆಂಡ್ನಲ್ಲಿ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ಸಮಯದ ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು ಆ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಂತ 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಕೂಡ ಸಾವನ್ನಪ್ಪಿದ್ದಾನೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲೂ ಕೂಡ ಸಾವು ನೋವು ಆಗಿದೆ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು ಆ ಸಮಯಕ್ಕೆ. ಸುಮಾರು 1 ಗಂಟೆ 39 ನಿಮಿಷ 59 ಸೆಕೆಂಡ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕಂತೇಳಿ ಕೂತ್ಕೊಂಡಿದ್ರು. ಈ ಯಮ ಸ್ವರೂಪಿಯಾಗಿ ಬಂದಂತ ಈ ಬೋಯಿಂಗ್ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಪತನ ಆಗುತ್ತೆ. 23 ಜನರ ಮಾರಣ ಹೋಮ ಆಗುತ್ತೆ, ಸಾವು ನೋವು ಆಗುತ್ತೆ. ಟೀ ಅಂಗಡಿಯಲ್ಲಿದ್ದಂತ ಒಬ್ಬ ಬಾಲಕ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 40 ಸೆಕೆಂಡ್ನಲ್ಲಿ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ಸಮಯದ ನಿನ್ನೆ ನಡೆದಂತ ಭೀಕರ ದುರಂತ, ವಿಮಾನ ದುರಂತ. ಈ ದುರಂತದಲ್ಲಿ ಒಟ್ಟು ಇಲ್ಲಿಯವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಪ್ರಯಾಣಿಕರು, 23 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ಎಲ್ಲಿ ದುರಂತ ಅಂತ್ಯ ಕಂಡು